ಮ್ಯಾಗ್ನೆಟ್ ಶಾಲೆ ಹೆಸರಿನಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರ ಕರ್ನಾಟಕದಲ್ಲಿ 40,000ಕ್ಕೂ ಹೆಚ್ಚು ಸರ್ಕಾರಿ ಶಾಲೆಗಳನ್ನ ಮುಚ್ಚೋದಕ್ಕೆ ಮುಂದಾಗಿದೆ. ಅದರಲ್ಲಿ ಯಾದಗಿರಿ ಜಿಲ್ಲೆನಲ್ಲಿ 583 ಸರ್ಕಾರಿ ಶಾಲೆಗಳು ಈ ಯೋಜನೆಯ ಜಾರಿಯಿಂದ ಮುಚ್ಚೋಗುತ್ತೆ. ಇವತ್ತು ಅಂತದ್ದೇ ಒಂದು ಶಾಲೆ ಗೋಟಗಿ ತಾಂಡ ಅರ್ಕೆರಾಕಿ ಹತ್ರ ಇರುವಂತಹ ಯಾದಗಿರಿ ಜಿಲ್ಲೆಯ ಗೋಟಗಿ ತಾಂಡನಲ್ಲಿ ನಾವಿದ್ದೀವಿ. ಈ ಪ್ರಾಥಮಿಕ ಶಾಲೆನಲ್ಲಿ 100 ಮಕ್ಕಳು ಓದ್ತಾ ಇದ್ದಾರೆ. ಆ ಮಕ್ಕಳಿಗೆ ಈ ಮೈಲಾಪುರ್ಗೋ ಅಥವಾ ಅರ್ಕೇರಿಗೋ ನೀವು ಹೋಗಿ ಅಂತ ಹೇಳಿ ನಾವು KPS ಶಾಲೆನಲ್ಲಿ ನಿಮ್ಮ ಊರನ್ನ ಮರ್ಚ್ ಮಾಡ್ತೀವಿ ಅಂತ ಹೇಳಿ ಸರ್ಕಾರ ಹೇಳ್ತಾ ಇದೆ. ಇದನ್ನ ವಿರೋಧಿಸಿ 100 ತಂದೆ ತಾಯಿಗಳು ಇವತ್ತು ತಮ್ಮ ದುಡಿಯುವ ಕೂಲಿನ ಬಿಟ್ಟು ಹಲವಾರು ಹಳೆ ವಿದ್ಯಾರ್ಥಿಗಳು ತಾವು ಹೋಗ್ಬೇಕಾಗಿರೋ ಶಾಲಾ ಕಾಲೇಜುಗಳನ್ನ ಬಿಟ್ಟು ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ನಾವು AIDSO ಇಂದ ಸರ್ಕಾರಕ್ಕೆ ಆಗ್ರಹ ಪಡಿಸ್ತಾ ಇದೀವಿ. ನೀವು ಎಲ್ಲ ಪೇಪರ್ ಮುಂದೆ ಟಿವಿ ಮುಂದೆ ಬಾಯಿ ತೆಗೆದ್ರೆ ಮಾತಾಡ್ತಿರಲ್ಲ ಸ್ವಾಮಿ, ನಾವು ಒಂದೇ ಒಂದ್ ಸರ್ಕಾರ ಶಾಲೆ ಮುಚ್ತಾ ಇಲ್ಲ, ಒಂದೇ ಮಗು ಓದಿದ್ರು ಶಾಲೆ ನಡೆಸ್ತೀವಿ ಅಂತ. ಅದೇ ಸತ್ಯ ಆದ್ರೆ KPS ಮ್ಯಾಗ್ನೆಟ್ ಶಾಲೆಗಳನ್ನ ನೀವೇನ್ ತರ್ತಾ ಇದ್ದೀರಾ? ಅದರ ಹೆಸರಲ್ಲಿ ಒಂದೇ ಒಂದ್ ಸರ್ಕಾರಿ ಶಾಲೆನೂ ನಾವು ಮುಚ್ಚಲ್ಲ ಅಂತ ನಿಮಗ್ ಧೈರ್ಯ ಇದ್ರೆ ನೀವು ಲಿಖಿತವಾಗಿ ಆದೇಶ ಕೊಡಿ. ನಾವು ಅವತ್ತಿನ ದಿನನೇ ಹೋರಾಟನ ಕೈ ಬಿಡ್ತೀವಿ. ಈಗಾಗ್ಲೇ ಇರೋ ಶಾಲೆಗಳಲ್ಲೇನೆ ಮೂಲಭೂತ ಸೌಲಭ್ಯಗಳಲ್ಲ. 100 ಮಕ್ಕಳು ಓದೋ ಶಾಲೆನಲ್ಲಿ ಕುಡಿಯೋ ನೀರಿರಲ್ಲ, ವಾಶ್ರೂಮ್ ಇರಲ್ಲ, ಬಿಲ್ಡಿಂಗ್ ಸರಿಯಾಗಿರಲ್ಲ. ಇವತ್ತು ನಾಳೆ ಬೀಳೋ ಪರಿಸ್ಥಿತಿನಲ್ಲಿದೆ. ನಿಮ್ಮ ಮಾತನ್ನ ಹೆಂಗ್ ಸ್ವಾಮಿ ನಾವು ನಂಬಬೇಕು? ಒಂದೇ ವಿದ್ಯಾರ್ಥಿ ಇದ್ರು ಶಾಲೆ ಕಲಿಸ್ತೀನಿ ಅಂತ ಹೇಳ್ತೀರಿ, ಶುದ್ಧ ಸುಳ್ಳು ಮಾತಾಡ್ತಾ ಇದ್ದೀರಿ. ನಮ್ಮ ಉತ್ತರ ಕರ್ನಾಟಕ ಭಾಗಕ್ಕೆ ಬಂದು ನೋಡ್ರಿ ನೀವು ಶಾಲೆಗಳ ಪರಿಸ್ಥಿತಿ ಏನಿದೆ ಅಂತ ಹೇಳಿ. ಇಲ್ಲಿ ಜನಕ್ಕೆ ಏನೋ ಅರ್ಥ ಆಗಲ್ಲ. ಇವ್ರು ಮುಗ್ದ್ರು ಏನ್ ಮಾಡಿ ಆದ್ರೂ ಶಾಲೆ ಮುಚ್ಚಬಹುದು ಅಂತ ನೀವು ಅನ್ಕೊಂಡಿದ್ರೆ ನೀವು ಸುಳ್ಳು ಅನ್ಕೊಂಡಿದ್ದೀರಾ. ನಿಮ್ಮ ನಂಬಿಕೆ ಸುಳ್ಳು. ಈ ಜನಕ್ಕೆ ಗೊತ್ತು, ಅವರು ದುಡ್ದಿರೋ, ಶ್ರಮ ಪಟ್ಟಿರೋ, ರಕ್ತ ಬೆವರು ಸುರಿಸಿ ಅವರೇ ದಾನ ಕೊಟ್ಟಿರೋ ಸರ್ಕಾರಿ ಶಾಲೆನ ನೀವ್ ಯಾರೋ ಬಂದು ದೊಡ್ಡ ಶ್ರೀಮಂತರ ಆಸೆಗಳಿಗೋಸ್ಕರ ಸರ್ಕಾರಿ ಶಾಲೆ ಮುಚ್ತೀನಿ ಅಂದ್ರೆ ಈ ಜನ ಒಪ್ಪಲ್ಲ. ಈ ಸರ್ಕಾರಿ ಶಾಲೆ ಉಳಿಸೋದಕ್ಕೆ ನಾವು ಜೀವ ಕೊಡ್ತೀವಿ ಹೊರತು ನಮ್ಮ ಶಾಲೆ ಮುಚ್ಚಕ್ ಬಿಡಲ್ಲ ಅಂತ ಹೋರಾಟಗಳನ್ನ ಕಟ್ತಾ ಇದ್ದಾರೆ. ನಾವು ಕೂಡ ಇಡೀ ಗ್ರಾಮಸ್ಥರು ಜನಗಳ ಜೊತೆಗೆ ಇದೀವಿ. AIDSO ವಿದ್ಯಾರ್ಥಿ ಸಂಘಟನೆಯಿಂದ ಎಲ್ಲಿಯವರೆಗೂ ಸರ್ಕಾರ KPS ಮ್ಯಾಗ್ನೆಟ್ ಯೋಜನೆ ಕೈ ಬಿಡಲು ಅಲ್ಲಿಯವರೆಗೂ ಇಡೀ ಕರ್ನಾಟಕದಾದ್ಯಂತ ಹಳ್ಳಿ ಹಳ್ಳಿಗೂ ಗಲ್ಲಿ ಗಲ್ಲಿಗೂ ಮೂಲೆ ಮೂಲೆಗೂ ಹೋಗಿ